ಸರ್ ನಿಮ್ಮ ನೋಡಿ ಅಮೌಂಟ್ ಕಟ್ಟಿಲ್ಲ ಸರ್, ಜನ ನಮ್ಮ ನೋಡಿ ಅಮೌಂಟ್ ಕಟ್ಟಿರೋದು. ನೀವು ಎಲ್ಲೋ ಕುಂತ್ಕೊಬಿಟ್ಟು ಕೆಲವು ಪ್ರಶ್ನೆ ಆಗ್ತಾ ಇದೀರಿ. ನಾವು ದಿನ ನಿಮ್ಮ ಆಫೀಸ್ಗೆ ಅಲಿತಾ ಇದೀವಿ. ಅವರು ಯಾರು ಬಾಸು ಅಂತ ನಮ್ಗೆ ಗೊತ್ತಿಲ್ಲ, ನಿಮ್ ನೋಡಿ ನಾವು ಅಮೌಂಟ್ ಹಾಕ್ತಾ ಇದೀವಿ ಅಂತ ಜನರು ಹೇಳಿರೋದು. ನಾವು ಕೆಲವ್ರಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀವಿ, ಕೆಲವರು ಗೊತ್ತಿರೋರು ಎಸದ ನಿನ್ ಮುಖ ನೋಡಿ ನಾವು ಅಮೌಂಟ್ ಹಾಕ್ತಾ ಇರೋದು ಅಂತ ಅಂದವ್ರೆ. ಕೆಲವರೆಲ್ಲ ID ಮಾಡವ್ರಲ್ವಾ, ಅವರು ಒಂದು 20-30 ಜನ ಮಾಡವ್ರೆ. ಅವ್ರೆಲ್ಲರೂ ಅವ್ರ ಮುಖ ನೋಡಿ ಹಾಕಿರೋದು, ನಿಮ್ಮ ಮುಖ ನೋಡಿ ಹಾಕಿಲ್ಲ ಸಾ. 2 ತಿಂಗಳಿಂದ ಆಫೀಸ್ಗೆ ಅಲಿತಾ ಇದೀವಿ. 2 ತಿಂಗಳಿಂದ ನೀವು ಎಲ್ಲಿ ಹೋಗಿದ್ರಿ ಸರ್? ನೀವು ಯಾವ ಮೂಲೆಯಲ್ಲಿ ಕುಂತಿದ್ರಿ ಬಚ್ಚಿಟ್ಕಂದು? ನೀವು ಬಂದು ಈಚೆ ಕುಂತ್ಕಂದು ಜನಕ್ಕೆ ಉತ್ತರ ಕೊಡಿ ಸರ್. ನೀವು ಐಟಮ್ ಕೊಡ್ತೀನಿ ಅಂತಾನೆ ಹೇಳ್ತಾನೆ ಇದ್ದೀರಿ ಹೊರ್ತು ನೀವು ಐಟಮ್ನು ಕೊಟ್ಟಿಲ್ಲ. ಏನಂದ್ರೆ ಏನಿಲ್ಲ, ನೀವು ಎಲ್ಲೋ ಬಚ್ಚಿ ಇಟ್ಕೊಬಿಟ್ಟು ಜನಕ್ಕೆ ಇದು ಮಾಡ್ಕಂಡು ನಾವು ಮಾತ್ರ ಎಲ್ಲರೂ ಹೋರಾಟಕ್ಕೆ ನಾವು ನಿಲ್ತೀವಿ ಸ. ಯಾರಿಗನ್ನೇ ಆಗೈತೆ ಅವ್ರನ್ನೆಲ್ಲ ಕುಂತ್ಕಂಡು ನಾವು ಮಾತಾಡಿ ನಾವು ಹೋರಾಟಕ್ಕೆ ನಿಲ್ತೀವಿ. ಒಬ್ರಿಗೂ ಅನ್ಯಾಯ ಮಾಡೋಕ್ಕೆ ನಾವು ಬಿಡಲ್ಲ. ನೀವು ಬಚ್ಚಿಟ್ಕೊಂಡು ಎಲ್ಲೋ ಕೂತಿರ್ಬೋದು, ಆದ್ರೆ ನಾವು ಕುಂತ್ಕೊಂಡ್ರು ನಾವು ಬಿಡಕ್ಕೆ ಹೋಗಲ್ಲ ಸರ್. ನೀವು ಚಾಲನವ್ರನ್ನ ಕರ್ಸಿದ್ರಲ್ಲ ಸರ್, ಅವ್ರ ಹತ್ರಕ್ಕೂ ಹೋಯ್ತೀವಿ ಸರ್. ಅವ್ರ ಹತ್ರನೂ ನಾವು ನ್ಯಾಯ ಕೇಳ್ತೀವಿ ಸರ್. ನಾವು ಹೋಗಿ ನೀವು ಯಾಕೆ ಸರ್ ನೀವು ಅಲ್ಲಿ ಇಲ್ಲಿ ಬಚ್ಚಿ ಇಟ್ಕೊಂಡು ಕುಂತಿದ್ದೀರಿ? ಬನ್ನಿ ಸರ್, ಎದ್ರ ಕುಂತ್ಕೊಂಡು ಮಾತಾಡಿ. ನೀವೆಲ್ಲೋ ಕುಂತ್ಕೊಬಿಟ್ಟು ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋದು, ಇನ್ನೊಬ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಅವೆಲ್ಲ ಸರಿ ಹೋಗಲ್ಲ ಸರ್ ನಿಮಗೆ. ನೀವು ದುಡ್ಡು ಇರೋರು ಎಲ್ಲಿ ಬೇಕಾದ್ರೂ ಕೊಂಡ್ಕತ್ತೀರ ನೀವು. ನಾವು ದುಡ್ಡು ಇಲ್ದದವರು ನಾವೆಲ್ಲರೂ ಹೋರಾಡಲೇಬೇಕು. ಎಲ್ಲ ನಿಮ್ಗೆ ID ಮಾಡಿಕೊಟ್ಟಿರೋರು ದುಡ್ಡು ಇಲ್ದದವ್ರು ಮಾತ್ರನೇ. ಎಲ್ಲರೂ ಹೋಗಿ ಮನೆಗೂ ಹೋಗಿ ಕಲೆಕ್ಷನ್ ಮಾಡಿ ನಿಮಗೆ ಅಮೌಂಟ್ ಕೊಟ್ಟಿರೋದು ಸರ್. ನಿಮಗೆ ಅದು ಹೆಂಗೆ ಕೊಟ್ಟಿಲ್ಲ ಅಂತದೀರಿ ಸರ್? ಬೇಕಾದ್ರೆ ತನಿಖೆಗೆ ಹಾಕಿ ಸರ್. ನೀವು ಆ ತನಿಖೆಗೆ ಹಾಕಿದ್ರೆ ಎಲ್ಲಿ ದುಡ್ಡು ಬತ್ತು ಅನ್ನೋದು ನಿಮ್ಗೆಲ್ಲ ಸಿಗ್ತದೆ ಸರ್. ನಿಮ್ಮ ಅಕೌಂಟಲ್ಲಿ ದುಡ್ಡು ಬಂದಿರೋದು, ನಿಮ್ಮ ಅಣ್ಣನ ಮಗ ಯಶವಂತು ಅವನ ಅಕೌಂಟ್ಗೂ ದುಡ್ಡು ಹೋಗಿರೋದು, ಎಲ್ಲರ ಅಕೌಂಟಿಗೆ ಇಬ್ರಿಗೂ ಅಕೌಂಟ್ಗೂ ಹೋಗೈತೆ. ಆಮೇಲೆ ಸಾಲದಕ್ಕೆ ನಿಮ್ಮ ಅಕೌಂಟ್ಗೆ ಹಾಕಿದ್ದೀನಿ, ಶ್ರೀನಿವಾಸ್ ಅಕೌಂಟ್ಗೆ ಹಾಕಿದ್ದೀನಿ. ನಾನು ಅಲ್ಲಿ 4 ಅಕೌಂಟ್ಗೂ ನಿಮ್ಗೆ ಅಮೌಂಟ್ ಹಾಕಿದ್ದೀನಿ. ಕೆಲವರು ಎಲ್ಲ ಇಬ್ರು ಅಕೌಂಟ್ಗೆ ಕಂಪ್ನಿ ನಂಬರ್ಗೂ ಹಾಕವ್ರೆ ಅಮೌಂಟು ಎಲ್ಲ. ಅದನ್ನ ತೆಗ್ಸಿ ಸರ್, ಬೇಕಾದ್ರೆ ತನಿಖೆಗೆ ಹಾಕಿ. ಇವಾಗ ಪೊಲೀಸಿಗೆ ಕೊಡಿ, ನೀವೇ ಹೋಗಿ ಅಂತ ಹೇಳಿದ್ದೀರಿ ಅಲ್ವಾ ಪೊಲೀಸ್ಗೆ. ನಾವು ಹೋಯ್ತೀವಿ ಸರ್, ಪೊಲೀಸ್ ಹತ್ರ ಹೋಗಿ ನ್ಯಾಯ ಕೇಳ್ತೀವಿ ಸರ್. ನಾವು ನ್ಯಾಯ ಕೇಳ್ತೀವಿ.